ॐ सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे ಗುರುಪರಂಪರಾಂ. ಈ ಮಂಗಳ ಶ್ಲೋಕಗಳನ್ನ ಈ ಸೋಮವಾರ ಮಾತ್ರ ಪೂರ್ತಿ ಪಠನ ಮಾಡಿ ನಂತರದ ದಿವಸಗಳಲ್ಲಿ, ಆ ವಾರದ ನಂತರ ದಿವಸಗಳಲ್ಲಿ ಬರೀ ಬಾದರಾಯಣ ವ್ಯಾಸರು, ಶಂಕರರು, ಸಚ್ಚಿದಾನಂದೇಂದ್ರ ಸರಸ್ವತಿಗಳು ಮತ್ತು ಎಲ್ಲ ಪರಂಪರೆ ಸದಾಶಿವ ಸಮಾರಂಭಂ ಇದೆಯಲ್ಲ ಅದು ಅಷ್ಟು ಹೇಳಿ ಈ ಪಾಠವನ್ನು ಶುರು ಮಾಡಿದ್ರೆ ಸಾಕು. ಪ್ರತಿದಿನ ಇದೆಲ್ಲವನ್ನು ಹೇಳೋದು ಏನು ಬೇಡ ಅಂತಲ್ಲ, ಟೈಮ್ ಉಳಿಯುತ್ತೆ. ಅದ್ರ ಬದಲು ಪಾಠಕ್ಕೆ ಸ್ವಲ್ಪ ಜಾಸ್ತಿ ಅದಕ್ಕೆ ಅಟೆನ್ಷನ್ ಕೊಡಬಹುದು, ಡಿವೋಟ್ ಮಾಡಬಹುದು ಅನ್ನುವ ಒಂದು ಉದ್ದೇಶ, ಒಂದು ಅಭಿಪ್ರಾಯವನ್ನು ಹೇಳಿದ್ರು ನಮ್ಮ ಡಾಕ್ಟರ್ ಶ್ರೀಧರ ಶಾಸ್ತ್ರಿಗಳು. ಮತ್ತು ಅದರಂತೆ ಅದು ನನಗೂ ಸರಿ ಅಂತ ತೋರ್ತು. ಸೊ ಹಾಗಾಗಿ ಈ ಸೋಮವಾರ ಮಾತ್ರ ಪೂರ್ತಿ ಪಠನ ಮಾಡಿ ನಂತರ ಇಷ್ಟು ಮಾತ್ರ ಹೇಳಿ ಮುಂದಿನ ಒಂದು ಪಾಠಕ್ಕೆ ಈ ಒಂದು ಸಮಯವನ್ನು ಮೀಸಲಾಗಿ ಇಡೋಣ, ಚಿಂತನೆಗೆ ಮೀಸಲಾಗಿ ಇಡೋಣ. ಅಗ್ರೆ ಉಪಸ್ಥಿತೇಭ್ಯಃ ಭವದ್ಭ್ಯಃ ಸರ್ವೇಭ್ಯೋ ಜಿಜ್ಞಾಸುಭ್ಯಃ ಹಾರ್ದಾನ್ ಪ್ರಣಾಮಾನ್ ಸಮರ್ಪಯಾಮಿ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯೆ ದ್ವಿತೀಯಾಧ್ಯಾಯೇ ಚತುರ್ಥೇ ಪಾದೆ ಚತ್ವಾರಿ ಸೂತ್ರೈರುಪನಿಬದ್ಧೇ ಅಸ್ಮಿನ್ ಪ್ರಥಮೆ ಪ್ರಾಣ ಅಧಿಕರಣೆ ತದುಪನಿಬದ್ಧಂ ತೃತೀಯಂ ಸೂತ್ರಂ ದ್ವಿವಾರಂ ಪಠಿತ್ವಾ ಸೂತ್ರಾರ್ಥಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ವಿಚಾರಯಾಮಃ. ಪ್ರಥಮತಃ ಶಂಕರಾಚಾರ್ಯಾಣಾಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ವಕ್ತಾರಮಾಸಾದ್ಯಯಮೇವ ನಿತ್ಯ ಸರಸ್ವತಿ ಸ್ವಾರ್ಥಸಮನ್ವಿತಾಸೀತ್ ನಿರಸ್ತದುಸ್ತರ್ಕಕಲಂಕಪಂಕ ನಮಾಮಿ तं ಶಂಕರಮರ್ಚಿತಾಂಘ್ರಿಂ. ಓಂ ವಕ್ತಾರಮಾಸಾದ್ಯಯಮೇವ ನಿತ್ಯ ಸರಸ್ವತಿ ಸ್ವಾರ್ಥಸಮನ್ವಿತಾಸೀತ್ ನಿರಸ್ತದುಸ್ತರ್ಕಕಲಂಕಪಂಕ ನಮಾಮಿ तं ಶಂಕರಮರ್ಚಿತಾಂಘ್ರಿಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ಚತುರ್ಥೇ ಪಾದೆ ಪ್ರಥಮಂ ಚತುಸ್ಸೂತ್ರಾತ್ಮಕಂ ಪ್ರಾಣಾಧಿಕರಣಂ. ಓಂ ತಥಾ ಪ್ರಾಣಾಃ ಓಂ ಗೌಣ್ಯಸಂಭವಾತ್ ಓಂ ತತ್ಪ್ರಾಕ್ಶ್ರುತೇಶ್ಚ ಓಂ ತತ್ಪೂರ್ವಕತ್ವಾದ್ವಾಚಃ. 4 ಸೂತ್ರಗಳು. ಇದರಲ್ಲಿ ಮೊದಲನೇ 2 ಸೂತ್ರಗಳು ನಾವು ವಿಚಾರ ಮಾಡಿದ್ದೇವೆ. 2 ಸೂತ್ರಗಳನ್ನು ವಿಚಾರ ಮಾಡಿದ್ದೆವು. ಇದು ಅಧಿಕರಣ, ಎಂದು ಪ್ರಾಣಾಧಿಕರಣ. ಈ ಪ್ರಾಣಾಧಿಕರಣದಲ್ಲಿ ವಿಚಾರಕ್ಕೆ ಒಳಪಟ್ಟಿರತಕ್ಕಂಥ ವಿಷಯ ಯಾವುದು ಅಂದರೆ, ಪ್ರಾಣಕ್ಕೆ ಶ್ರುತಿಯಲ್ಲಿ
ಉತ್ಪತ್ತಿಯನ್ನು ಕೆಲವು ಕಡೆ ಹೇಳಿದ್ದಾರೆ, ಕೆಲವು ಕಡೆ ಹೇಳಿಲ್ಲ. ನಾವು ಯಾವುದನ್ನು ಸ್ವೀಕಾರ ಮಾಡಬೇಕು ಅಂತಂದರೆ ಉತ್ಪತ್ತಿಯನ್ನು ಸ್ವೀಕಾರ ಮಾಡಬೇಕು. ಅದೆಲ್ಲ ಹಿಂದೆ ಆಗಿತ್ತು, ಅದನ್ನು ಸಿದ್ಧ ಮಾಡಿದರು. ಉತ್ಪತ್ತಿಯನ್ನು ಸ್ವೀಕಾರ ಮಾಡಬೇಕು. ಆದರೆ ಕೆಲವು ಕಡೆ ಪ್ರಾಣಗಳಿಗೆ ಉತ್ಪತ್ತಿಯನ್ನು ಹೇಳದೇ ಇರತಕ್ಕಂತಹ ಶ್ರುತಿಗಳು ಇವೆಯಲ್ಲ ಅಂತಂದರೆ ಈ ಒಂದು ಈ ಆ ಉತ್ಪತ್ತಿಯನ್ನು ಹೇಳದೇ ಇರತಕ್ಕಂಥ ಶ್ರುತಿಗಳು ಮುಖ್ಯ. ಆದರೆ ಉತ್ಪತ್ತಿಯನ್ನು ಹೇಳತಕ್ಕಂತಹ ಶ್ರುತಿಗಳ ಮುಂದೆ ಬಂದಿವೆಯಲ್ಲ, ಅದು ಗೌಣ ಅರ್ಥದಲ್ಲಿ ಬಂದಿದೆ ಅಷ್ಟೇ, ಮುಖ್ಯ ಅರ್ಥದಲ್ಲಿ ಇಟ್ಕೊಳ್ಬಾರದು ಅನ್ನುವ ಒಂದು ಅಭಿಪ್ರಾಯವನ್ನು ಪೂರ್ವಪಕ್ಷಿ ಕೊಟ್ಟಿದ್ದ. ಅದಕ್ಕೆ ಉತ್ತರವನ್ನು ಕೊಡ್ತಾ, ಇಲ್ಲ ಇಲ್ಲ ಹಾಗಿಲ್ಲ, ಹೇಗೆ ಪ್ರಾಣಗಳಿಗೆ ಉತ್ಪತ್ತಿ ಇದೆ ಎಂಬುದಾಗಿ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆಯೋ ಅದು ಮುಖ್ಯಾರ್ಥದಲ್ಲೇ ಪ್ರಯುಕ್ತವಾಗಿವೆ. ಅವೆಲ್ಲವೂ ಕೂಡ ಮುಖ್ಯಾರ್ಥದಲ್ಲಿಯೇ ಪ್ರಯುಕ್ತವಾಗಿವೆ, ಗೌಣಾರ್ಥದಲ್ಲಿ ಅಲ್ಲ. ಗೌಣಾರ್ಥವನ್ನು ಸ್ವೀಕಾರ ಮಾಡಿದರೆ ಇಂಥಿಂಥ ದೋಷಗಳು ಬರ್ತವೆ ಅಂತ ಹೇಳಿ ಆ ಒಂದು ಪ್ರಮುಖವಾಗಿ ಒಂದು ದೋಷ ಏನು? ಒಂದು ದೋಷ ಏನಪ್ಪ ಅಂದರೆ ಪ್ರತಿಜ್ಞಾಹಾನಿ ಪ್ರಸಂಗಾತ. ಯಾವುದನ್ನು ಪ್ರತಿಜ್ಞೆ ಮಾಡಿ ಅದನ್ನು ಸಿದ್ಧ ಮಾಡುವುದಕ್ಕೋಸ್ಕರ ಈ ಶಾಸ್ತ್ರ ಹೊರಟಿದೆಯೋ ಅದಕ್ಕೆ ಕುತ್ತು ಬಂದು ಬಿಡುತ್ತದೆ. ಅದೇ ಸಿದ್ಧವಾಗುವುದಿಲ್ಲ. ಏನು ಪ್ರತಿಜ್ಞೆ? ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ಅಂತ ಹೇಳಿ ಆವಾಗ ಏನಾಗಬೇಕು? ಎಲ್ಲವೂ ಕೂಡ ಆ ಒಂದು ಅಂತ ಇದೆಯಲ್ಲ, ಯಾವುದೊಂದನ್ನು ಒಂದಿದೆಯಲ್ಲ, ಆ ಒಂದರ ಕಾರ್ಯವಾಗಿದ್ದರೆ ಮಾತ್ರ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ಅಂತ ಪ್ರತಿಜ್ಞೆ ಸಾರ್ಥಕವಾಗುತ್ತೆ. ಎಲ್ಲವೂ ಕೂಡ, ಎಲ್ಲವೂ ಅಂದರೆ ಏನು? ಎಲ್ಲ ನಾಮರೂಪಾತ್ಮಕವಾಗಿರತಕ್ಕಂತಹ ಸೃಷ್ಟವಾಗಿರತಕ್ಕಂತಹ ಪ್ರತಿಯೊಂದು ಅಂತ ಅರ್ಥ. ಇವೆಲ್ಲವೂ ಕೂಡ ಯಾವುದೊಂದನ್ನು ತಿಳಿದರೆ ಅಂತ ಒಂದನ್ನು ಹೇಳಿತ್ತಲ್ಲ, ಆ ಒಂದನ್ನು ತಿಳಿದರೆ ಇವೆಲ್ಲವನ್ನು ತಿಳಿದಂತೆ ಆಗುತ್ತದೆ ಅಂತ ಹೇಳಿದ್ರಲ್ಲ, ಆ ಪ್ರತಿಜ್ಞೆ ಸಾರ್ಥಕವಾಗಬೇಕಾದರೆ ಮಿಕ್ಕೆಲ್ಲವೂ ಕೂಡ ಆ ಒಂದು ಅಂತ ಇದೆಯಲ್ಲ ಅದರ ಅದರ ಕಾರ್ಯವಾಗಿಯೇ ಇರಬೇಕು. ಕಾರ್ಯವಾಗಿದ್ದರೆ ಮಾತ್ರ ಆ ಒಂದನ್ನು ತಿಳಿದರೆ, ಕಾರಣವನ್ನು ತಿಳಿದರೆ ಕಾರ್ಯವನ್ನು ತಿಳಿದಂಗಾಗುತ್ತೆ. ನೀವು ಪ್ರಾಣಕ್ಕೂ ಉತ್ಪತ್ತಿ ಹೇಳಿಬಿಟ್ಟು ಅದಕ್ಕೂ ಒಂದು ಸ್ವತಂತ್ರವಾದ ಅಸ್ತಿತ್ವ ಕೊಟ್ಟುಬಿಟ್ರೆ ಈ ಪ್ರತಿಜ್ಞೆ ಎಲ್ಲೋಯ್ತು? ಒಂದನ್ನು ತಿಳಿದರೆ ಯಾವುದದು? ಅದು ಬ್ರಹ್ಮವನ್ನು ತಿಳಿದರೆ ಅಂತ ಹೇಳಿದ್ರು. ಬ್ರಹ್ಮವನ್ನು ತಿಳಿದಾಗ ಅದರ ಪಕ್ಕದಲ್ಲೇ ಕೂತಿದೆ ಪ್ರಾಣ, ಅದು ತಿಳಿದಾಗ ಆಗಲಿಲ್ಲ. ಹೌದು ತಾನೆ? ಹಾಗಾಗಿ ಅದು ಈ ಒಂದು ಕಾರ್ಯ ಎಂಬುದಾಗಿ ಸಿದ್ಧವಾಗಬೇಕು. ಅದಕ್ಕೋಸ್ಕರ ಪ್ರಾಣಗಳಿಗೆ ಉತ್ಪತ್ತಿಯನ್ನು ಈ ಶ್ರುತಿಗಳಲ್ಲಿ ಹೇಳಿದೆ, ಅದನ್ನು ನಾವು ಗೌಣಾರ್ಥದಲ್ಲಿ ತೆಗೆದುಕೊಳ್ಳಬಾರದು, ಅದನ್ನು ಮುಖ್ಯಾರ್ಥದಲ್ಲಿಯೇ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅದಕ್ಕೆ ಕಾರಣವನ್ನು ಕೊಡ್ತಾ ಇದ್ದಾರೆ. 2 ಕಾರಣ ಆಯಿತು, 2 ಸೂತ್ರಗಳಾಯಿತು. ಈಗ 3ನೇ ಸೂತ್ರದಲ್ಲಿಯೂ ಕೂಡ ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಯಾತಕ್ಕೆ ಇದು ಮುಖ್ಯ? ಈ ಮುಖ್ಯಾರ್ಥವನ್ನೇ ತೆಗೆದುಕೊಳ್ಳಬೇಕು. ಏತಸ್ಮಾತ್ ಜಾಯತೆ ಪ್ರಾಣ ಅಂತನ್ನುವಾಗ ಪ್ರಾಣನಿಗೆ ಹುಟ್ಟನ್ನು ಹೇಳಿರ್ತಕ್ಕಂಥದ್ದು ಮುಖ್ಯಾರ್ಥದಲ್ಲಿಯೇ, ಗೌಣಾರ್ಥದಲ್ಲಿ ಅಲ್ಲ ಅಂತ ಹೇಳಿದರೆ ಅದಕ್ಕೆ ಮತ್ತೂ ಒಂದು ಕಾರಣವನ್ನು ಕೊಡ್ತಾ ಇದ್ದಾರೆ. ಅದು ಈ ದಿನದ ಒಂದು ಪಠ್ಯಭಾಗ. ಓಂ ತತ್ಪ್ರಾಕ್ಶ್ರುತೇಶ್ಚ ಓಂ ತತ್ಪ್ರಾಕ್ಶ್ರುತೇಶ್ಚ. ತತ್ಪ್ರಾಕ್ ಶ್ರುತೇಃ ಚ, ತತ್ಪ್ರಾಕ್ ಶ್ರುತೇಃ ಚ ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ. 3 ಪದಗಳುಳ್ಳ ಸೂತ್ರ ಇದು. 3 ಪದಗಳಿಂದ ಉಪನಿಬದ್ಧವಾಗಿದೆ. ತತ್ಪ್ರಾಕ್, ತತ್ಪ್ರಾಕ್ ಅಂತನ್ನುವಾಗ ಏನಿದು? ತತ್ ಪ್ರಾಕ್ ಎಂಬುದಾಗಿ ಇದು ಸಂಧಿಯಾಗಿದೆಯೇ ಹೊರತು
ಇದು ಒಂದೇ ಪದ, ಸಮಸ್ತ ಪದ. ಇದು ಸಮಾಸವಾಗಿರ್ತಕ್ಕಂಥದ್ದು ಸಮಸ್ತ ಪದ. ಏನು ಸಮಾಸ ಆಗಿದೆ, ಹೇಗೆ ಅಂದರೆ ತತ್ ಪ್ರಾಕ್ ಅಂತಂದರೆ ತೇಭ್ಯ ಪ್ರಾಕ್ ಅಂತ. ಪ್ರಾಕ್ ಅಂತನ್ನುವಾಗ ಈ ಕಾಲವನ್ನು ಸೂಚಿಸುವಾಗ ಸಾಮಾನ್ಯವಾಗಿ ಏನಾಗುತ್ತೆ, ಪಂಚಮಿ ವಿಭಕ್ತಿಯೇ ಬರುತ್ತೆ. ತೇಭ್ಯ ಪ್ರಾಕ್ ತತ್ ಪ್ರಾಕ್. ಏನು ತೇಭ್ಯ, ಅದಕ್ಕೆ ಅವುಗಳಿಗಿಂತ ಹಿಂದೆ, ಅವುಗಳಿಗಿಂತ ಮೊದಲು. ಏನು ಅವುಗಳಿಗಿಂತ ಮೊದಲು ಅಂದರೆ ಏನು ಆಮೇಲಿಂದ ಅಂದರೆ ತೇಭ್ಯ ಪ್ರಾಕ್ ಅಂದರೆ ಆಕಾಶಾದೀನಾಂ ಪ್ರಾಕ್ ಇತ್ಯರ್ಥ. ತೇಭ್ಯ ಅಂದರೆ ಆಕಾಶಾದಿಭ್ಯ ಪ್ರಾಕ್, ಆಕಾಶಾದೀನಾಮಲ್ಲ, ಆಕಾಶಾದಿಭ್ಯ ಪ್ರಾಕ್ ಅಂತ ತೇಭ್ಯ. ಹೀಗೆ ತೇಭ್ಯ ಪ್ರಾಕ್ ಅಂತಂದರೆ ಆಕಾಶಾದಿಭ್ಯ ಪ್ರಾಕ್, ಆಕಾಶಾದಿಗಳಿಗಿಂತಲೂ ಮೊದಲು ಪ್ರಾಣಶ್ರುತೆ. ಶ್ರುತೆ ಅಂತಿದ್ದೀರ, ತತ್ ಪ್ರಾಕ್ ಶ್ರುತೆ. ಶ್ರುತೆ ಅಂದ್ರೆ ಏನು, ಪ್ರಾಣಶ್ರುತೆ ಅಂದರೆ ಪ್ರಾಣಶ್ರುತಿ ಇರುವುದರಿಂದ. ಅಂದ್ರೆ ಏನು, ಆಕಾಶಾದಿಗಳಿಗೆ ಉತ್ಪತ್ತಿಯನ್ನು ಹೇಳಿದ್ದೆ. ಹಾಗೆ ಈ ಉತ್ಪತ್ತಿಯನ್ನು ಹೇಳತಕ್ಕಂಥದ್ದು ಆಕಾಶಕ್ಕಿಂತ ಮೊದಲು ಪ್ರಾಣಗಳಿಗೂ ಇರುವುದರಿಂದ, ಪ್ರಾಣಕ್ಕೆ ಸಂಬಂಧಪಟ್ಟಿಯೂ ಇರುವುದರಿಂದ ನಾವೇನು ಮಾಡಬೇಕು, ಅದನ್ನೇ ಅರ್ಥವನ್ನೇ ಇಟ್ಟುಕೊಂಡು ಮುಖ್ಯಾರ್ಥದಲ್ಲಿಯೇ ಇದಕ್ಕೂ ಕೂಡ ಉತ್ಪತ್ತಿಯನ್ನು ಹೇಳಿದ್ದಾರೆ ಅಂತಲೇ ಸ್ವೀಕಾರ ಮಾಡಬೇಕು. ಇದಕ್ಕೆ ಕಾರಣವನ್ನ ಭಾಷ್ಯದಲ್ಲಿ ಹೇಳ್ತಾರೆ. ಗುರುಗಳೇ, ಒಂದ್ ನಿಮಿಷ ಹೇಳಿ. 177ನೇ ಭಾಗ ಒಂದ್ಸಲಿ ಹೇಳ್ಬಿಟ್ರೆ ಆಗಿಲ್ಲ ಅದು. ಹೌದು ಸರ್, ಹೌದು, ದಯವಿಟ್ಟು ಕ್ಷಮಿಸ್ಬೇಕು. ಹೌದೌದು, ಗೌಣ್ಯ ಸಂಭವ ತಂದ್ಬಿಟ್ಟು 170 ಗುರ್ತಾಕೊಂಡಿದ್ದೆ. ಇಲ್ಲಿ ಏನೋ ಪುಸ್ತಕ ತೆಗಿಯುವಾಗ ಮರ್ತೋಯ್ತು, ದಯಮಾಡಿ ಕ್ಷಮಿಸಿ. ಈಗ ಹೇಳ್ಬೇಡ ಅದಕ್ಕೆ. ನೋಡಿ ಇಲ್ಲಿ ನೋಡಿ, ಹಿಂದಿನ ಸೂತ್ರ. ಬಹಳ ಒಳ್ಳೆಯದು. ಇದು ಬಹಳ ಮುಖ್ಯವಾದ ಭಾಗ. ಇದು ಏನು ವಿಚಾರ ಮಾಡಬೇಕಾದ ಭಾಗ. ಇದನ್ನು ಮೊದಲೇ ನಾವು ವಿಚಾರ ಮಾಡಿದ್ವಿ. ಇಲ್ಲಿ ಆಚಾರ್ಯರೇ ಸ್ವತಃ ಕಂಠೋಕ್ತವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಕಂಠೋಕ್ತವಾಗಿ ಹೇಳಿದ್ದನ್ನೇ ನಾವು ವಿಚಾರ ಮಾಡಿದ್ವಿ, ಅದು ಬೇರೆ ವಿಚಾರ. ಆದರೆ ಅವರು ಮೊದಲು ಆಮೇಲೆ ಹೇಳಿದ್ರಲ್ಲ, ಅದನ್ನು ನಾವು ಮೊದಲೇ ನಾವು ನೋಡ್ಕೊಂಡ್ಬಿಟ್ಟಿದ್ವಿ. ಏನು ಅಂತಂದರೆ ನೋಡಿ, ಈ ಗೌಣ್ಯ ಸಂಭವಾತ್ ಅಂತ ಇದೆಯಲ್ಲ, ಇಲ್ಲಿ ಪ್ರಕೃತದಲ್ಲಿ, ಎಲ್ಲಿ ಈ ಪ್ರಾಣ ಅಧಿಕರಣದಲ್ಲಿ. ತಥಾ ಪ್ರಾಣ ಗೌಣ್ಯ ಸಂಭವಾತ್ ಇದೆ, ಎಲ್ಲಿ ಪ್ರಾಣಾಧಿಕರಣದಲ್ಲಿ. ಮತ್ತೆ ಇದೇ ಗೌಣ್ಯ ಸಂಭವಾತ್ ಎನ್ನುವ ಸೂತ್ರ ಹಿಂದೆ ವಿಯದಧಿಕರಣದಲ್ಲಿಯೂ ಬಂದಿತ್ತು. ನ ವಿಯದ ಶ್ರುತೇ ಅಸ್ತಿತು ಗೌಣ್ಯ ಸಂಭವಾತ್, ಅಲ್ಲೂ ಇದೆ. ಈಗ ಏನು ಮಾಡ್ದ, ಪೂರ್ವ ಪಕ್ಷಿ ಜಾಗೃತನಾಗ್ಬಿಟ್ಟ. ನೋಡಿ ಎಷ್ಟು ಇದು ಅಟೆಂಟಿವ್ ಆಗಿರಬೇಕು ಅಂತಂದರೆ ಅದಕ್ಕೆ ಉದಾಹರಣೆ, ಅದಕ್ಕೂ ಉದಾಹರಣೆ ಇದು. ಇಲ್ಲಿ ಏನು ಹೇಳಿದ್ರು, ಇಲ್ಲಿ ನೋಡಿ, ಈ ಪ್ರಕೃತದಲ್ಲಿ ಏತಸ್ಮಾತ್ ಜಾಯತೆ ಪ್ರಾಣ ಅಂತ ಹೇಳುವಾಗ ಪ್ರಾಣಕ್ಕೆ ಉತ್ಪತ್ತಿಯನ್ನು ಹೇಳಿದ್ರಲ್ಲ, ಅದು ಗೌಣಾರ್ಥದಲ್ಲಿ ಹೇಳಿದ್ದಾರೆ ಅಂತೆ ಪೂರ್ವ ಪಕ್ಷಿ ಹೇಳಿದ್ದ. ಏನಿದೆ ಸಿದ್ಧಾಂತ ಮಾಡಿದ್ರು, ಗೌಣಾರ್ಥ ಅಲ್ಲ, ಮುಖ್ಯಾರ್ಥದಲ್ಲಿಯೇ ಹೇಳಿದ್ದಾರೆ ಅಂತ ಸಿದ್ಧ ಮಾಡಿದ್ರು. ಆಯಿತು, ಸಿದ್ಧ ಮಾಡಿದ ತಕ್ಷಣ ಏನು ಮಾಡಿಬಿಟ್ಟ, ಪೂರ್ವ ಪಕ್ಷಿ ಜಾಗೃತನಾಗ್ಬಿಟ್ಟ. ಸ್ವಾಮಿ ನಿಲ್ಲಿ, ಏನಪ್ಪ, ಅಲ್ಲ ಸ್ವಾಮಿ, ಗೌಣ್ಯ ಸಂಭವಾತ್ ಅಂತ ಇದೆ ಸೂತ್ರ. ಇದೇ ಸೂತ್ರ ವಿಯದಧಿಕರಣದಲ್ಲೂ ಬಂದಿತ್ತು. ವಿಯದಧಿಕರಣದಲ್ಲೂ ಕೂಡ ಏನು ಈ ವಿಷಯ ಇದೆ, ಇದೇ ವಿಷಯ ಏನು, ಆಕಾಶಾದಿಗಳಿಗೆ ಉತ್ಪತ್ತಿಯನ್ನು ಹೇಳಿದೆ. ಹೌದು ತಾನೆ? ಕೆಲವು ಕಡೆ ಉತ್ಪತ್ತಿಯನ್ನು ಹೇಳಿಲ್ಲ. ಯಾವುದನ್ನು ಸ್ವೀಕಾರ ಮಾಡಬೇಕು ನಾವು ಅಂತಂದರೆ, ಇಲ್ಲಪ್ಪ, ಉತ್ಪತ್ತಿಯನ್ನು ಹೇಳಿದೆ ಎನ್ನುವುದೇ ಮುಖ್ಯ ಅಂತ ಹೇಳಿ, ಮತ್ತೆ ಈ ಕೆಲವು ಕಡೆ ಈ ವಿರೋಧವಾಗಿ ಇದೆಯಲ್ಲ
ಅಂತಂದರೆ ಅಲ್ಲಿ ಗೌಣ್ಯ ಸಂಭವಾತ್ ಅಂತ ಸೂತ್ರ ಬಂದಿತ್ತು. ಏನು ಸೂತ್ರ ಅಲ್ಲಿ ಅಂತಂದರೆ ನೋಡಿ, ಈ ಗೌಣಿ ಶ್ರುತಿ ಅಂತಕ್ಕಂಥದ್ದು ಇಲ್ಲಿ ಏನು ಮಾಡಿತ್ತು ನೋಡಿ. ಇದು ಯಾವ ಸೂತ್ರ ಇದು? ಇದು ಸಿದ್ಧಾಂತ ಸೂತ್ರ. ಇದು ಹೌದು ತಾನೆ? ಗೌಣ್ಯ ಸಂಭವ. ಅಲ್ಲಿ ಏನಾಗಿದೆ? ನ ವೇದ ಶ್ರುತೆ ಅಸ್ತಿತ್ವ ಗೌಣ್ಯ ಇವೆಲ್ಲ ಪೂರ್ವ ಪಕ್ಷ ಸೂತ್ರ. ಅದು ಪೂರ್ವ ಪಕ್ಷ ಸೂತ್ರದಲ್ಲಿ ಗೌಣ್ಯ ಸಂಭವಾತ್ ಅಂತಂತ ಹೇಳೋದಕ್ಕೆ, ಇದು ಶ್ರುತಿ ಬಂದಿದೆಯಲ್ಲ ಸ್ವಾಮಿ, ಅದು ಗೌಣ ಅರ್ಥದಲ್ಲಿ ಬಂದಿದೆ ಅಂತ ನೀವು ಸಿದ್ಧ ಮಾಡಿದ್ದೀರಿ. ಅಲ್ಲಿ ಯಾವುದನ್ನ? ಈ ಮೊಟ್ಟ ಮೊದಲು ಇದನ್ನು ಹೇಳೇ ಇಲ್ಲವಲ್ಲ. ಯಾವುದು? ಆಕಾಶಾದಿಗಳನ್ನು ಹೇಳಲಿಲ್ಲ, ಉತ್ಪತ್ತಿಯನ್ನು ಹೇಳಿತ್ತು ಅಂತ ಹೇಳಿ ಎಲ್ಲವನ್ನು ಆಕಾಶಾದಿ ವಿಯತ್ ಅಶ್ರುತೆ ಅಂತ ಹೇಳಿದ್ದಕ್ಕೆ ನೀವೇನು ಹೇಳಿದ್ರಿ? ಇಲ್ಲಪ್ಪ, ಅದು ಅಲ್ಲಿ ಗೌಣ ಅರ್ಥವನ್ನು ಮಾಡಬೇಕು ಅಷ್ಟೇ. ಅಸ್ತಿತ್ವ ಶ್ರುತಿ ಇದೆಯಲ್ಲ ಹಾಗೆ ಅಂದರೆ ಗೌಣ್ಯ ಸಂಭವ. ಅದಕ್ಕೆ ಗೌಣ ಅರ್ಥವನ್ನು ಮಾಡಬೇಕು. ಯಾಕೆ ಅಂದರೆ ಮುಖ್ಯ ಅರ್ಥವನ್ನು ಮಾಡಿದರೆ ಹೊಂದುವುದಿಲ್ಲ. ಗೌಣಿ ಅರ್ಥ, ಗೌಣ ಅಂದರೆ ಗೌಣ ಅರ್ಥ. ಮತ್ತು ಯಾತಕ್ಕೆ? ಅಸಂಭವಾತ್ ಅಂತ ಹೇಳಿಬಿಟ್ಟು ಅಲ್ಲಿ ಮಾಡಿದ್ರು. ಈಗ ಇಲ್ಲಿ ಹೇಳ್ತಾ ಇದ್ದೀರಿ ಗೌಣ್ಯ ಸಂಭವಾತ್ ಅನ್ನೋದಕ್ಕೆ. ಇಲ್ಲ, ಇದು ಉತ್ಪತ್ತಿಯನ್ನು ಹೇಳಿದ್ದಾರಲ್ಲ, ಇದನ್ನು ನಾವು ಇಲ್ಲಿ ಮುಖ್ಯಾರ್ಥದಲ್ಲಿಯೇ ತೆಗೆದುಕೊಳ್ಳಬೇಕು. ಅಲ್ಲಿ ಮುಖ್ಯಾರ್ಥಲಿಲ್ಲ, ಗೌಣಾರ್ಥ ತೆಗೆದುಕೋಬೇಕು ಅಂತ ಅಲ್ಲಿ ಹೇಳಿದ್ರಿ. ಒಂದೇ ಸೂತ್ರ, ಒಂದೇ ಪ್ರಕರಣ, ಉತ್ಪತ್ತಿಯನ್ನು ಹೇಳ್ತಕ್ಕ ಅಲ್ಲಿ ಪಂಚಮಹಾಭೂತಗಳು ಹೇಳಿತ್ತು, ಇಲ್ಲಿ ಪ್ರಾಣಕ್ಕೆ ಹೇಳಿದ್ದಾರೆ ಅಷ್ಟೇ. ಹೌದು ತಾನೆ? ಇಲ್ಲಿ ಹೇಗೆ ಸ್ವಾಮಿ ಈ ಅರ್ಥ ಮಾಡಿಬಿಟ್ರಿ ಅಂತ ಕೇಳಿದ. ಅದು ಆ ಒಂದು ಭಾಗನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಭಗವತ್ಪಾದರು. ನೋಡಿ, ವಿಯದಧಿಕರಣೇ ಹಿ ಗೌಣ್ಯ ಸಂಭವಾತ್ ಇತಿ ಪೂರ್ವಪಕ್ಷ ಸೂತ್ರತ್ವಾತ್ ಗೌಣಿ ಜನ್ಮಶ್ರುತಿ ಅಸಂಭವಾತ್ ಇತಿ ವ್ಯಾಖ್ಯಾತಂ. ನೋಡಿ, ಆ ವಿಯದಧಿಕರಣದಲ್ಲಿ ಅದೇನಾಗಿತ್ತದು? ಇದು ಗೌಣ್ಯ ಸಂಭವಾತ್ ಅಂತಕ್ಕಂಥದ್ದು ಪೂರ್ವಪಕ್ಷ ಸೂತ್ರವಾಗಿತ್ತು. ಇದು ಸಿದ್ಧಾಂತ ಸೂತ್ರವಲ್ಲ, ಪೂರ್ವಪಕ್ಷ ಸೂತ್ರವಾಗಿತ್ತು. ಆದ್ದರಿಂದ ಏನಾಗಿತ್ತು? ಈ ಜನ್ಮ ಅಂತ ಹೇಳ್ತಕ್ಕಂಥದ್ದು ಯಾತಕ್ಕೆ? ವಿಯತ್ ಆಕಾಶಾದಿಗಳಿಗೆ ಜನ್ಮವನ್ನು ಹೇಳಿರತಕ್ಕಂಥದ್ದು ಏನು? ಗೌಣವಾಗಿದೆ. ಅಂದ್ರೇನು? ಮುಖ್ಯವಲ್ಲ. ಜನ್ಮವನ್ನು ಹೇಳಿ ಮುಖ್ಯ ಅಂದ್ರೇನು? ಆಕಾಶಾದಿಗಳಿಗೆ ಮುಖ್ಯ ಒಂದು ಜನ್ಮವನ್ನು ಹೇಳಿಲ್ಲ, ಮುಖ್ಯ ಕಾರ್ಯವಲ್ಲ. ಅದು ಕಾರಣವೇ, ಕಾರ್ಯ ಅಂತ ಹೇಳಿದ್ದಲ್ಲ ಜನ್ಮವನ್ನು. ಅಂದರೆ ಗೌಣ ಅರ್ಥದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಅಲ್ಲಿ ಹೇಳಿದ್ರಿ. ಇಲ್ಲಿ ಹೇಳ್ತಾ ಇದ್ದೀರಿ ಇಲ್ಲ, ಮುಖ್ಯಾರ್ಥದಲ್ಲಿ ಸ್ವೀಕಾರ ಮಾಡಬೇಕು. ಏತಸ್ಮಾತ್ ಜಾಯತೆ ಪ್ರಾಣ, ಜಾಯತೆ ಮುಖ್ಯಾರ್ಥ ಇಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದೀರಿ. ಅಂದರೆ ಅದಕ್ಕೆ ಹೇಳ್ತಾರೆ ನೋಡಪ್ಪ, ಅದು ಪೂರ್ವಪಕ್ಷ ಸೂತ್ರ. ಅಲ್ಲಿ ಜನ್ಮಶ್ರುತಿ ಉತ್ಪತ್ತಿಯನ್ನು ಒಪ್ಪಿಕೊಳ್ಳೋದು ಅಸಂಭವ ಅಂತ ಪೂರ್ವಪಕ್ಷ ಹೇಳಿದ್ದ. ಇದು ವ್ಯಾಖ್ಯೆ. ಅದಕ್ಕೆ ತದನುರೋಧೇನ ಅಂದ್ರೇನು? ಅದನ್ನೇ ಅನುಸರಿಸಿ ಇಹ ಅಪಿ ಗೌಣಿ ಜನ್ಮಶ್ರುತಿ ಅಸಂಭವಾತ್ ಇತಿ ವ್ಯಾಚಕ್ಷಾಣೈ ಪ್ರತಿಜ್ಞಾನಿ ಉಪೇಕ್ಷಿತ ಸ್ಯಾತ್. ತದನುರೋಧೇನ ಅದೇ ರೀತಿ ಅದನ್ನು ಅನುಸರಿಸಿಯೇ ಇಲ್ಲಿಯೂ ಕೂಡ ಏನಾಗುತ್ತೆ? ಅಲ್ಲಿ ಜನ್ಮಶ್ರುತಿಯನ್ನು ಗೌಣ ಅಂತ ಹೇಳಿದ್ರ ಸ್ವಾಮಿ, ಅದನ್ನು ಅನುಸರಿಸಿ ಇಲ್ಲಿಯೂ ಕೂಡ ಒಂದು ವೇಳೆ ನಾವು ಈ ಒಂದು ಏತಸ್ಮಾತ್ ಜಾಯತೆ ಪ್ರಾಣ ಅಂತನ್ನುವಾಗ ಈ ಪ್ರಾಣಕ್ಕೆ ಜನ್ಮವನ್ನು ಹೇಳಿರುವುದು ಕೂಡ ಗೌಣಾರ್ಥದಲ್ಲಿ ಅಂತ ಹಿಂದೆ ಹೇಳಿದ್ವಲ್ಲ, ಅದರಂತೆ ತೀರ್ಮಾನ ಮಾಡಿಬಿಟ್ಟರೆ ಆಗ ಏನಾಗುತ್ತೆ ಗೊತ್ತೇನಪ್ಪ? ಪ್ರತಿಜ್ಞಾ ಹಾನಿ ಉಪೇಕ್ಷಿತ ಸ್ಯಾತ್. ಅದೇನಾಗುತ್ತೆ? ಅಲ್ಲಿ ಈ ಒಂದು ಪ್ರತಿಜ್ಞಾ ಹಾನಿ ಅಂತ ಇದೆಯಲ್ಲ, ಏನು ನೋಡಿ, ಈ ತರಹ ಮಾಡಿದರೆ ಯಾವ ತರಹ? ಪ್ರಾಣಕ್ಕೆ ಮುಖ್ಯಾರ್ಥದಲ್ಲಿಯೇ ಉತ್ಪತ್ತಿಯನ್ನು ಹೇಳಿದರೆ ಏನಾಗುತ್ತೆ?
ಅದು ಮುಖ್ಯ ಇದು ಮುಖ್ಯ ಅಂತ ಆಗೋಯ್ತು, ಬ್ರಹ್ಮವು ಮುಖ್ಯ ಇದು ಮುಖ್ಯ ಅಂತ ಆಗೋಯ್ತು. ಹಾಗಾಗಿ ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ, ಬ್ರಹ್ಮವನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ಅಂತ ಪ್ರತಿಜ್ಞೆ ಇದೆಯಲ್ಲ, ಅದು ಹೊಂದೋದಿಲ್ಲ. ಏನಾಗುತ್ತೆ, ಪ್ರತಿಜ್ಞಾ ಹಾನಿಯಾಗಿ ಹೋಗುತ್ತೆ ಅಂತ ಹೇಳಿತ್ತು. ಈಗ ಪ್ರತಿಜ್ಞಾ ಹಾನಿಯಾಗಿ ಹೋಗುತ್ತೆ ಅಂತ ನಾವು ಹೇಳಿದ್ವಲ್ಲ, ಅದನ್ನು ನಾವು ತಳ್ಳಿ ಹಾಕಿಬಿಟ್ಟ ಹಾಗೆ ಆಯಿತು. ಆ ಪ್ರತಿಜ್ಞಾ ಹಾನಿ ಆಗುತ್ತೆ ಅಂತ ಅನ್ನೋದನ್ನು ತಳ್ಳಾಗದಾಗ ಆಗೋಯ್ತು. ಅಂದರೆ ಪ್ರತಿಜ್ಞಾ ಹಾನಿ ಏನು ಆಗೋದಿಲ್ಲ ಕಣ್ರಿ ಅಂತ ಹೇಳಿದಾಗ ಆಗೋಯ್ತು. ಈ ಥರ ಹೇಳಿದ್ರೆ ಪ್ರತಿಜ್ಞಾ ಹಾನಿ ಆಗುತ್ತೆ ಅಂತ ಹೇಳಿದ್ವಿ. ಇಲ್ಲಿಯೂ ಕೂಡ ಹಿಂದೆ ಮಾಡಿದಂತೆ, ಎಲ್ಲಿ ವೇದಾಧಿಕರಣದಲ್ಲಿ ಮಾಡಿರುವಂತೆ ಗೌಣಾರ್ಥದಲ್ಲಿ ಮಾಡಿದರೆ ಪ್ರತಿಜ್ಞಾ ಹಾನಿಯನ್ನು ನಾವು ಪ್ರತಿಜ್ಞಾ ಹಾನಿ ಆಗುತ್ತೆ ಅಂತ ಹೇಳಿದ್ವಲ್ಲ, ಅದನ್ನು ಉಪೇಕ್ಷೆ ಮಾಡಿದಂತಾಗುತ್ತದೆ. ಆದ್ದರಿಂದ ಏನಾಗುತ್ತೆ, ಇಲ್ಲಿ ಈ ಅರ್ಥ ಇಲ್ಲಿ ಮುಖ್ಯಾರ್ಥದಲ್ಲಿಯೇ ತೆಗೆದುಕೊಳ್ಳಬೇಕು. ಯಾಕೆ, ಇದು ಸಿದ್ಧಾಂತ ಸೂತ್ರ, ಅದು ಪೂರ್ವಪಕ್ಷ ಸೂತ್ರ, ಅಲ್ಲಿ ಗೌಣಾರ್ಥದಲ್ಲಿಯೇ ತೆಗೆದುಕೊಳ್ಳಬೇಕು ಅಂತ ಹೇಳಿ ಒಂದು ಸಮಾಧಾನವನ್ನು ಕೊಡ್ತಾ ಇದ್ದಾರೆ. ಯಾಕೆ, ಎರಡೂ ಸೂತ್ರ ಒಂದೇ, ಅಂದರೆ ಪ್ರಕರಣವೂ ಒಂದೇ, ಉತ್ಪತ್ತಿಯನ್ನು ಹೇಳ್ತಕ್ಕಂಥದ್ದು. ಅಲ್ಲಿ ಆಕಾಶಕ್ಕೆ ಹೇಳಿದೆ, ಇಲ್ಲಿ ಪ್ರಾಣಕ್ಕೆ ಹೇಳಿದೆ, ಪ್ರಾಣದ ವಿಷಯ ಇಲ್ಲಿ ಅಷ್ಟೇ. ನೀವು ಅಲ್ಲೊಂದು ಅರ್ಥ ಇಲ್ಲೊಂದು ಅರ್ಥ ಮಾಡಿಬಿಟ್ರೆ, ಅಲ್ಲಿ ಗೌಣಾರ್ಥ ಮಾಡ್ಕೊಂಡ್ರಿ, ಅಲ್ಲಿ ಮುಖ್ಯಾರ್ಥ ಮಾಡಿದ್ರಿ, ಇಲ್ಲಿ ಗೌಣಾರ್ಥ ಮಾಡಿಬಿಟ್ರೆ ಹೊಂದೋದಿಲ್ಲ ಅಂತ ಹೇಳಿ ಇದನ್ನು ಹೇಳ್ತಾ ಇದ್ದಾರೆ. ಇದು ಈ ಸೂತ್ರದ ನೋಡಿ, ಈ ಎರಡಕ್ಕೂ ಇರತಕ್ಕಂಥ ಒಂದು ವ್ಯತ್ಯಾಸ ಅಲ್ಲಿರ್ತಕ್ಕಂಥ, ಇದು ಬಹಳ ಮುಖ್ಯವಾಗಿತ್ತಿದು. ಯಾಕೆಂದರೆ ಇದು ಒಂದು ಸಂದೇಹ ಬರುತ್ತೆ, ಅಲ್ಲಿ ಏನ್ರಿ ಅಲ್ಲಿ ಏನು ಅಲ್ಲಿ ಗೌಣ ಅರ್ಥ ತಗೋಬೇಕು ಅಂತ ಹೇಳಿದ್ದಾರೆ, ಇಲ್ಲೇನು ಮಾಡ್ತಾರೆ, ಇಲ್ಲ ಜನ್ಮಶ್ರುತಿಯನ್ನು ಮುಖ್ಯಾರ್ಥದಲ್ಲಿ ತೆಗೆದುಕೊಳ್ಬೇಕು, ಜನ್ಮವನ್ನು ಹೇಳಿದ್ದಾರೆ ಅದೇ ಮುಖ್ಯ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಸಮಾಧಾನ ಇರಲಿ. ಈಗ ತತ್ಪ್ರಾಕ್ಷುತೇಶ್ಚ, ಇದಕ್ಕೆ ಇದಾಯ್ತಲ್ಲ, ಏನು ತತ್ಪ್ರಾಕ್ ತೇಭ್ಯ ಪ್ರಾಕ್ ಅಂತಂದರೆ ಆಕಾಶಾದಿಭ್ಯ ಪ್ರಾಕ್ ಪ್ರಾಣಶ್ರುತೇ, ಅಂದರೆ ಆಕಾಶಾದಿಗಳನ್ನು ಉತ್ಪತ್ತಿ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಮೊದಲು ಏನಾಗಿದೆ, ಪ್ರಾಣಕ್ಕೂ ಉತ್ಪತ್ತಿಯನ್ನು ಹೇಳಿದ್ದಾರೆ, ಪ್ರಾಣೋತ್ಪತ್ತಿ ಶ್ರುತಿ ಇದೆ. ಆದ್ದರಿಂದ ಏನಾಗಿದೆ, ಇದು ಪ್ರಕರಣ ಒಂದೇ. ಆದ್ದರಿಂದ ಅಲ್ಲಿ ಒಂದರ್ಥ ಇಲ್ಲೊಂದರ್ಥ, ಅಲ್ಲಿ ಗೌಣ ಅಂತ ಇಲ್ಲಿ ಮುಖ್ಯ ಅಂತ ತೆಗೆದುಕೊಳ್ಳಬಾರದು ಅಂತ ಹೇಳ್ತಾ ಇದ್ದೆ. ಇದಕ್ಕೆ ವಿವರಣೆಯನ್ನು ಭಾಷೆಯಲ್ಲಿ ನಾವು ನೋಡಬೇಕು. ಭಾಷ್ಯವಾಗ ನೋಡೋಣ. ಇತಶ್ಚ ಆಕಾಶಾದೀನಾಮೇವ ಪ್ರಾಣಾನಾಮಪಿ ಮುಖ್ಯ ಏವ ಜನ್ಮಶ್ರುತಿ, ಮುಖ್ಯ ಏವ ಜನ್ಮಶ್ರುತಿ, ಮುಖ್ಯೈವ ಅನ್ಬೇಕಾದ್ರೆ ಮುಖ್ಯ ಏವ ಅಲ್ಲ, ಮುಖ್ಯ ಏವ. ಯಾಕೆ, ಜನ್ಮಶ್ರುತಿ ಅಂತಕ್ಕಂಥ ಸ್ತ್ರೀಲಿಂಗ, ಮುಖ್ಯ ಏವ ಜನ್ಮಶ್ರುತಿ. ಈ ಕಾರಣದಿಂದಲೂ ಕೂಡ ಆಕಾಶಾದಿಗಳಂತೆ ಪ್ರಾಣಗಳಿಗೂ ಕೂಡ ಜನ್ಮಶ್ರುತಿಯನ್ನು ಹೇಳಿರುವುದು, ಅಂದರೆ ಅದನ್ನು ಹುಟ್ಟನ್ನು ಹೇಳಿರುವುದು ಏನು, ಮುಖ್ಯ ಇವ ಅಂದ್ರೇನು, ಮುಖ್ಯಾರ್ಥದಲ್ಲಿಯೇ ಆಗಿದೆ. ಮುಖ್ಯಾರ್ಥದಲ್ಲಿಯೇ ಜನ್ಮಶ್ರುತಿಯನ್ನು ಪ್ರಾಣಗಳಿಗೂ ಹೇಳಿದ್ದಾರೆ ಆಕಾಶಾದಿಗಳಿಗಂತ. ಮತ್ತು ಯತ್ ಜಾಯತೆ ಇತ್ಯೇಕಂ ಜನ್ಮವಾಚಿ ಪದಂ ಪ್ರಾಣೇಶು ಪ್ರಾಕ್ಷುತಂ ಸತ್ ಉತ್ತರೇಶ್ವಪಿ ಆಕಾಶಾದಿಷು ಅನುವರ್ತತೆ. ನೋಡಿ, ಇದೆಲ್ಲ ನ್ಯಾಯ, ಇದು ವಾದ ಮಾಡ್ತಾ ಇದ್ದಾರೆ ನೋಡಿ. ಪ್ರಾಣಗಳಿಗೆ ಜಾಯತೆ ಅಂತ ಈ ಆಕಾಶಾದಿಗಳಿಗಿಂತ ಮೊದಲು ಹೇಳಿದ್ರು, ಏತಸ್ಮಾತ್ ಜಾಯತೆ ಪ್ರಾಣ ಅಂತ ಹೇಳಿದ್ರು. ಆಮೇಲೆ ಈ ಆಮೇಲಿಂದ ಏನು ಹೇಳಿದ್ರು, ಈ ಖಂ ವಾಯುರ್ಜ್ಯೋತಿರಾಪಃ ಪೃಥ್ವಿ ವಿಶ್ವಸ್ಯ ಧಾರಿಣಿ ಅಂತ ಹೇಳಿದ್ರು. ಹೌದು ತಾನೆ? ನೋಡಿ, ಇದರಲ್ಲಿ ಏತಸ್ಮಾತ್ ಜಾಯತೆ ಪ್ರಾಣ ಅಂಥೇಳಿ ಆಮೇಲೆ ಏನು ಹೇಳಿದ್ರು, ಮನಸ್ಸರ್ವೇಂದ್ರಿಯಾಣಿ ಚ ಅಂಥೇಳಿ ಆಮೇಲೆ ಏನು ಹೇಳಿದ್ರು, ಖಂ ವಾಯುರ್ಜ್ಯೋತಿರಾಪ ಪೃಥಿವೀ, ಪಂಚಭೂತಗಳು. ಖಂ ಅಂದರೆ ಆಕಾಶ,
ವಾಯು, ಜ್ಯೋತಿ, ನೀರು, ಪೃಥ್ವಿ. ಇದನ್ನು ಹೇಳಿದ್ರು. ಏನು? ಪ್ರಾಣಗಳಾದ ಮೇಲೆ ಜನ್ಮಶ್ರುತಿ ಹೇಳಿದ್ರು. ಆದ್ದರಿಂದ ಹೀಗೆ ಹೇಳಿದ್ರು, ಉತ್ತರೇಶ್ವಪಿ ಆಕಾಶಾದಿಷು ಅನುವರ್ತತೆ. ಮುಂಚೆ ಆಕಾಶಾದಿಗಳಿಗಿಂತ ಮುಂಚೆ ಪ್ರಾಣಗಳಿಗೆ ಉತ್ಪತ್ತಿಯನ್ನು ಹೇಳಿದರು. ಬಟ್ ಅದರಲ್ಲೇ ಮುಂದುವರಿದು, ಅದೇ ಪ್ರಕರಣದಲ್ಲಿ ಮುಂದುವರಿದು ಏನು? ಆಕಾಶವೂ ಹಾಗೆ, ಮತ್ತೆ ವಾಯುವು ಹಾಗೆ, ಅಗ್ನಿಯೂ ಹಾಗೆ, ನೀರು ಹಾಗೆ, ಮತ್ತೆ ಭೂಮಿ ಹಾಗೆ ಅಂತ ಹೇಳಿದ್ರು. ಅಂತ ಹೇಳಿದಾಗ ಏನಾಯಿತು? ಅದರಂತೆ ಇದು ಜಾಯತೆ ಅಂತಕ್ಕಂಥದ್ದನ್ನು ಇದೆಲ್ಲದಕ್ಕೂ ಕೂಡ ಸೇರಿಸ್ಕೊಳ್ಬೇಕು. ಮೊದಲು ಪ್ರಾಣ ಹೇಳಿದ್ರು, ಆಮೇಲೆ ಇದನ್ನು ಹೇಳಿದ್ರು. ಅಂದ್ರೆ ಏನು? ಇವೆಲ್ಲಕ್ಕೂ ಕೂಡ, ಮುಂದಿನದೆಲ್ಲಕ್ಕೂ ಕೂಡ ಇದನ್ನು ಜಾಯತೆ 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 ಅಂತ ಸೇರಿಸ್ಕೋಬೇಕಷ್ಟೆ. ಮತ್ತು ಆಕಾಶಾದಿಷು ಮುಖ್ಯಂ ಜನ್ಮ ಇತಿ ಪ್ರತಿಷ್ಠಾಪಿತ. ಮತ್ತೆ ಹೇಳ್ಬಿಟ್ಟು ಏನು? ಎಲ್ಲ ಒಂದೇ ಪ್ರಕರಣ ಹೇಳ್ಬಿಟ್ಟು ಆಕಾಶವೇ ಮುಂತಾದವುಗಳಿಗೆ ಜನ್ಮವನ್ನು ಹೇಳಿರತಕ್ಕಂಥದ್ದು ಮುಖ್ಯಾರ್ಥದಲ್ಲಿ ಇದೆ ಈ ಅಧಿಕರಣ, ಪ್ರಾಣಾಧಿಕರಣದಲ್ಲಿ ಹೇಳಿದಾರಲ್ಲ. ಗೌಣಾರ್ಥ ಅಲ್ಲ, ಮುಖ್ಯಾರ್ಥದಲ್ಲಿಯೇ ಜನ್ಮವನ್ನು ಹೇಳಿದ್ದಾರೆ ಅಂತ ಹೇಳಿದ್ರಲ್ಲ. ಇದನ್ನ ಮುಖ್ಯ ಎಂಬುದಾಗಿ ಇಲ್ಲಿ ಪ್ರತಿಪಾದನೆ ಮಾಡಿದ್ರು. ಮತ್ತು ತತ್ ಸಾಮಾನ್ಯಾತ್ ಪ್ರಾಣೇಶ್ವಪಿ ಮುಖ್ಯವೇವ ಜನ್ಮ ಭವಿತುಮರ್ಹತಿ. ಅಂದರೆ ಇದೇ ರೀತಿ ಏನು? ಪ್ರಾಣ ಅದಕ್ಕೆ ಉತ್ಪತ್ತಿಯನ್ನು ಹೇಳಿದ್ರು, ಆಮೇಲಿಂದ ಆಕಾಶ, ವಾಯು ಕೆಲವು ಉತ್ಪತ್ತಿಯನ್ನು ಹೇಳಿದ್ರು. ಹಾಗಿರೋದ್ರಿಂದ ಯಾವಾಗ ಒಂದಕ್ಕೆ ನಾವು ಮುಖ್ಯಾರ್ಥವನ್ನು ಹೇಳಿದ್ವೋ ಆಗೇನಾಗುತ್ತೆ? ಎಲ್ಲದಕ್ಕೂ ಅದು ಅನ್ವಯಿಸಿದಂತೆ ಆಯಿತು. ಎಲ್ಲ ಒಂದೇ ಪ್ರಕರಣ, ಎಲ್ಲದಕ್ಕೂ ಉತ್ಪತ್ತಿಯನ್ನು ಹೇಳಿದ್ದಾರೆ. ಒಂದಕ್ಕೆ ಏನು ಮಾಡಿದ್ವಿ? ನಾವು ಮುಖ್ಯಾರ್ಥವನ್ನು ಸಿದ್ಧ ಮಾಡಿ ತೋರಿಸಿದ್ವಿ. ಹಾಗಾಗಿ ಏನಾಗುತ್ತೆ? ಅದೇ ಪ್ರಕರಣದಲ್ಲಿ ಬರತಕ್ಕಂಥ ಎಲ್ಲದಕ್ಕೂ ಕೂಡ ಮುಖ್ಯಾರ್ಥವನ್ನೇ ಹೇಳಿದಂತಾಯಿತು. ಎಲ್ಲದಕ್ಕೂ ಏನು ಪ್ರತ್ಯೇಕವಾಗಿ ಸಿದ್ಧ ಮಾಡಬೇಕಾದ್ದೇನಿಲ್ಲ. ಒಂದಕ್ಕೆ ಸಿದ್ಧ ಮಾಡಿದ್ವಿ, ಅದು ಎಲ್ಲದಕ್ಕೂ ಸಿದ್ಧವಾಯಿತು. ಯಾಕೆ? ಉತ್ಪತ್ತಿಯನ್ನು ಎಲ್ಲದಕ್ಕೂ ಹೇಳಿದ್ದಾರೆ. ಮತ್ತು ಉತ್ಪತ್ತಿಯನ್ನು ಎಲ್ಲದಕ್ಕೂ ಹೇಳಿದ್ದಾರೆ. ಒಂದಕ್ಕೆ ನೋಡಿ, ಉತ್ಪತ್ತಿಯನ್ನು ಹೇಳೋದು ಮುಖ್ಯ ಅಂತ ನಾವು ಸಿದ್ಧ ಮಾಡಿದ್ವಿ, ಮುಗೀತು. ಎಲ್ಲದಕ್ಕೂ ಅಷ್ಟೇ ಅದು ಅಂಥೇಳಿ ಇದಕ್ಕೆ ಕಾರಣ ಕೊಡ್ತಾರೆ. ನಹಿ ಏಕಸ್ಮಿನ್ ಪ್ರಕರಣೆ ಏಕಸ್ಮಿಂಶ್ಚ ವಾಕ್ಯೆ ಏಕಶಬ್ದ ಸಕೃತ್ ಉಚ್ಚರಿತ ಬಹುಭಿ ಸಂಬಧ್ಯಮಾನಃ ಕ್ವಚಿತ್ ಮುಖ್ಯ ಕ್ವಚಿತ್ ಗೌಣ ಇತಿ ಅಧ್ಯವಸಾತುಂ ಶಕ್ಯಂ ಅಧ್ಯವಸಾತುಂ ನ ಶಕ್ಯಂ ಅಂತ ಇತ್ತು. ಇದು ಇದು ನ್ಯಾಯ. ಇದು ನೋಡಿ, ಒಂದು ಪ್ರಕರಣ ಇದೆ, ಒಂದು ಪ್ರಕರಣ, ಒಂದೇ ಪ್ರಕರಣ. ಅದರಲ್ಲಿ ಏಕಸಿಂಶ ವಾಕ್ಯ, ಒಂದು ವಾಕ್ಯದಲ್ಲಿ, ಯಾವುದೋ ಒಂದು ವಾಕ್ಯದಲ್ಲಿ ಏನು ಒಂದು ಶಬ್ದ ಇದೆ. ಅದು ಏನು? ಒಂದು ಸಾರಿ ಅದನ್ನು ಹೇಳಿರ್ತಾರೆ, ಆ ಶಬ್ದವನ್ನು ಅಷ್ಟೇ. ಒಂದೇ ಪ್ರಕರಣ, ಅಲ್ಲಿ ಬೇಕಾದಷ್ಟು ಭಾಗಗಳಿವೆ. ಅದರಲ್ಲಿ ಯಾವುದೋ ಒಂದು ಭಾಗದಲ್ಲಿ ಒಂದು ಶಬ್ದವನ್ನು ಉಚ್ಚಾರ ಮಾಡಿರ್ತಾರೆ. ಒಂದು ಕ್ರಿಯಾಪದ ಅಂತ ಇಟ್ಕೊಳ್ಳಿ, ಮಾಡಿರ್ತಾರೆ. ಮಾಡಿದ್ರೆ ಅದನ್ನು ಏನು ಮಾಡಬೇಕು? ಎಲ್ಲ ಬೇರೆ 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 ಭಾಗಗಳಿದೆಯಲ್ಲ, ಅದೆಲ್ಲದಕ್ಕೂ ಕೂಡ ಯಾವುದು ಒಂದಕ್ಕೆ ಮುಖ್ಯಾರ್ಥ ಅಂತ ನಾವು ಸ್ವೀಕಾರ ಮಾಡಿದ್ರೆ, ಒಂದು ಕ್ರಿಯಾಪದಕ್ಕೆ ಮುಖ್ಯಾರ್ಥ ಅಂತ ಸ್ವೀಕಾರ ಮಾಡಿದ್ರೆ ಎಲ್ಲದಕ್ಕೂ ಮುಖ್ಯಾರ್ಥ ಅಂತ ಹೇಳಿದಾಗಾಯಿತು. ಅದು ಬಿಟ್ಬಿಟ್ಟು ಒಂದಕ್ಕೆ ಮುಖ್ಯಾರ್ಥ ಇನ್ನೊಂದಕ್ಕೆ ಗೌಣಾರ್ಥ ತೆಗೆದುಕೊಂಡ್ರೆ ಹೇಗೆ? ಆಗೋದಿಲ್ಲ. ಉದಾಹರಣೆ ನೋಡೋಣ. ನೋಡಿ, ಒಂದು ಸಮಾರಂಭ ಇದೆ, ಅಲ್ಲಿ ಸಮಾರಂಭವೆಲ್ಲ ಮುಗಿಯಿತು, ಒಂದು ಯಜ್ಞ ಕಾರ್ಯ ಪೂರ್ಣಾಹುತಿ ಎಲ್ಲ ಆಯಿತು. ಏನು ಮಾಡಿದ್ರು? ಈಗ ಭೋಜನ ಸಮಯ, ಪ್ರಸಾದ ಸ್ವೀಕಾರ ಸಮಯ ಅನೌನ್ಸ್ ಮಾಡ್ತಾರೆ. ಸರಿ, ಪ್ರಸಾದ ಸ್ವೀಕಾರ ಮಾಡಿ ಅಂತಲೇ ಹೇಳ್ತಾರೆ. ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿ ಏನು ಮಾಡಿದ್ರು? ಆಯಿತು, ಎಲ್ಲರೂ ಬಂದರು ಹೋದರು. ಒಂದು ಹೇಳಿಕೆ ಕೊಡಬೇಕಲ್ಲ. ಹೇಳಿಕೆ ಕೊಡುವಾಗ ಏನು ಹೇಳಿದ್ರು? ಈ ಒಂದು ಸಮಾರಂಭದಲ್ಲಿ, ಯಜ್ಞ ಸಮಾರಂಭದಲ್ಲಿ
ಬ್ರಾಹ್ಮಣರೆಲ್ಲರೂ ಊಟವನ್ನು ಮಾಡಿದರು ಅಂತ ಹೇಳಿದರು. ಆಯಿತು. ಮತ್ತೆ ಬ್ರಾಹ್ಮಣರೆಲ್ಲರೂ ಊಟವನ್ನು ಮಾಡಿದರು. ಮತ್ತೆ ಬ್ರಾಹ್ಮಣೇತರರು ಕೂಡ, ಸ್ತ್ರೀಯರು ಕೂಡ, ಆಮೇಲಿಂದ ಮಕ್ಕಳು ಕೂಡ ಅಂತ ಹೇಳಿದ್ರು. ಇಲ್ಲಿ ಊಟವನ್ನು ಮಾಡಿದರು ಅಂತಂತ ಹೇಳಿದ್ ಯಾವಾಗ? ಮೊಟ್ಟ ಮೊದಲು ಬ್ರಾಹ್ಮಣರು ಊಟವನ್ನು ಮಾಡಿದರು. ಪ್ರಕರಣ ಒಂದೇ, ಭೋಜನ ಪ್ರಕರಣ. ಅದರ ಕುರಿತು ಹೇಳ್ತಾ ಇದ್ದಾರೆ. ಊಟವನ್ನು ಮಾಡಿದರು ಅಂದರೆ ಬ್ರಾಹ್ಮಣೇತರರು ಅಂದರೆ ಬ್ರಾಹ್ಮಣೇತರರು ಊಟವನ್ನು ಮಾಡಿದರು. ಮತ್ತು ಸ್ತ್ರೀಯರು, ಮಕ್ಕಳು ಎಲ್ಲರೂ ಊಟವನ್ನು ಮಾಡಿದರು ಅಂತ ಸಂಬಂಧ ಆಯಿತು, ಸೇರಿಸ್ಕೋಬೇಕು. ಆಯಿತು, ಇದೇನೋ ಸರಿ ಸ್ವಾಮಿ. ಈಗ ನೋಡಪ್ಪ, ಈಗ ಹೇಳ್ತಾ ಇದ್ದೀವಿ ನೋಡಿ, ಬ್ರಾಹ್ಮಣರು ಊಟ ಮಾಡಿದರು ಎನ್ನುವಾಗ ಊಟ ಮಾಡಿದರು ಎನ್ನುವುದು ಮುಖ್ಯಾರ್ಥದಲ್ಲಿ, ಮತ್ತೆ ಇನ್ಬಾಕಿಯವರು ಗೌಣಾರ್ಥದಲ್ಲಿ ಅಂದ್ಬಿಟ್ರೆ, ಅಲ್ಲ ಏನ್ರಿ ಅರ್ಥವೇನ್ರಿ ಏನಾರ? ಬ್ರಾಹ್ಮಣರು ಮಾತ್ರ ಮುಖ್ಯವಾದ ಊಟ ಮಾಡಿಬಿಟ್ರು, ಇನ್ನು ಬಾಕಿ ಗೌಣಾರ್ಥದಲ್ಲಿ ಊಟ ಮಾಡಿದ್ರು ಅಂದರೆ ಏನಿಲ್ಲ, ಊಟಕ್ಕೆ ಹೇಳಿ ಸ್ವಾಮಿ ಅಂದರು, ಏನು ಹೇಳ್ತಿಲ್ಲ, ಹೋದರು, ಹಾಗೆ ಅಷ್ಟೇ, ಉಪಚಾರ ಕೇಳಿದ್ರು ಹೋದರು, ಹಾಗಾಗ್ಬಿಡುತ್ತಲ್ಲ. ಒಂದು ಪ್ರಕರಣ ಅಂದರೆ ಬ್ರಾಹ್ಮಣರು ಊಟವನ್ನು ಮಾಡಿದರು ಅಂತ ಹೇಳುವಾಗ, ನೀವು ಊಟವನ್ನು ಮಾಡಿದರು ಅಂತ ಅನ್ನೋದಕ್ಕೆ ಮುಖ್ಯಾರ್ಥವನ್ನು ಹೇಳಿದಾಗ, ಅದೇ ಪ್ರಕರಣದಲ್ಲಿ ಬರತಕ್ಕಂಥ ಊಟ ಮಾಡಿದರು ಅಂತ ಪದ ಇದೆಯಲ್ಲ, ಅದೆಲ್ಲದಕ್ಕೂ ಕೂಡ ಮುಖ್ಯಾರ್ಥವನ್ನೇ ತೆಗೆದುಕೊಳ್ಳದೇ ಇದ್ರೆ ಅದು ಹೊಂದೋದೇ ಇಲ್ಲ. ಅದು ಹಾಗಾರೇನ್ರಿ ಎಲ್ಲರೂ ಊಟ ಮಾಡೋದಂತ ಹೇಗ್ರಿ ಹೇಳ್ತೀರಿ ಅನ್ನಂತ ಹೇಳ್ತಾರೆ. ಒಂದು ಗೌಣ ಅರ್ಥ ಮುಖ್ಯಾರ್ಥ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಹಾಗೆ ಇಲ್ಲಿಯೂ ಕೂಡ ಪ್ರಾಣವು ಪರಮಾತ್ಮನಿಂದ ಉತ್ಪತ್ತಿಯಾಯಿತು, ಆಯಿತು. ಆಕಾಶವೂ ಕೂಡ ಆಯಿತು. ವಾಯು, ಅಗ್ನಿ, ಜಲ, ಪೃಥಿವಿ, ಮತ್ತೆ ಮನಸ್ಸು, ಇಂದ್ರಿಯಗಳು ಎಲ್ಲವೂ ಕೂಡ ಅಂದರೆ ಏನು? ಹುಟ್ಟಿದವು, ಉತ್ಪತ್ತಿಯಾಯಿತು ಅಂತ ಅನ್ನೋದು ಎಲ್ಲದಕ್ಕೂ ಸಮಾನವಾಗಿದೆ. ಹೀಗೆ ಸಮಾನವಾಗಿ ಏನು ಹೇಳಿದ್ರು? ಆಕಾಶಾದಿಗಳಿಗೆ ಉತ್ಪತ್ತಿ ಹೇಳಿರೋದು ಮುಖ್ಯಾರ್ಥದಲ್ಲಿ ಅಂತ ಹೇಳಿದ್ರು. ಹೇಳಿದ್ಮೇಲೆ ಮುಗೀತು, ಎಲ್ಲವೂ ಮುಖ್ಯಾರ್ಥದಲ್ಲಿ. ಒಂದೇ ಪ್ರಕರಣ, ಉತ್ಪತ್ತಿ ಪ್ರಕರಣ, ಒಂದೇ ಒಂದು ಪದ ಇದೆ, ಉತ್ಪನ್ನವಾಯಿತು ಅಂತ ಹೇಳಿದ್ರು. ಒಂದು ಪದ ಇದೆ ಅಂದರೆ ಪದಾರ್ಥಗಳು ಬೇರೆ ಬೇರೆ ಇದೆ. ಪ್ರಾಣ ಇದೆ, ಆಕಾಶ ಇದೆ, ವಾಯು ಇದೆ, ಬೇರೆ ಬೇಕಾಗ್ತಿದೆ. ಒಂದು ಕಡೆ ಉತ್ಪನ್ನವಾಯಿತು ಎಂಬುದನ್ನು ಮುಖ್ಯಾರ್ಥದಲ್ಲಿ ತೆಗೆದುಕೊಂಡರೆ ಎಲ್ಲ ಕಡೆಯಲ್ಲಿಯೂ ಕೂಡ ಮುಖ್ಯಾರ್ಥವನ್ನೇ ಸ್ವೀಕಾರ ಮಾಡಬೇಕು. ಹೌದು ತಾನೆ? ಇಲ್ಲಿ ಊಟದ ಒಂದು ಉದಾಹರಣೆ ಹೇಳಿದಾಗೆ ಇದು ಹೊಂದೋದಿಲ್ಲ ಅಂಥೇಳಿ ಇದು ಅಧ್ಯಾಯದ ಮತ್ತೆ ಮಾಡಿದ ಏನ ವೈರೂಪ್ಯ ಪ್ರಸಂಗ, ಏನು ವಿರೂಪವಾಗಿ ಬಿಡುತ್ತದೆ. ಏನೇನು ಯಾವ ಒಂದು ಗುರಿ ಇದೆಯಲ್ಲ ಅದೇ ಹೋಗಿಬಿಡುತ್ತೆ. ಎಲ್ಲರೂ ಊಟ ಮಾಡಿದರು ನೋಡಿ, ಸಮಾರಂಭ ಇತ್ತು, ಎಲ್ಲರೂ ಊಟ ಮಾಡ್ಕೊಂಡು ತೃಪ್ತರಾಗಿ ಹೋದರು ಅನ್ನುವುದು ಒಂದು ಹೇಳಬೇಕಾದ ಒಂದು ವಿವಕ್ಷಾದ ಅಂಶ. ಅದನ್ನೇ ಹೇಳಿಲ್ಲ ಅಷ್ಟೇ. ಒಂದು ಗೌಣಾರ್ಥ ಮುಖ್ಯಾರ್ಥ ತಗೊಂಡ್ಬಿಟ್ರೆ ಅಷ್ಟಕ್ಕಂತೆ ಅವ್ರು ಮಾತ್ರ ಊಟ ಮಾಡ್ಕೊಂಡು ಹೋದ್ರು ಮುಖ್ಯಾರ್ಥ. ಇದು ಅವ್ನು ಊಟ ಮಾಡಿದ್ರು ಗೌಣಾರ್ಥದಲ್ಲಿ ಹೇಳಿದ್ರು ಅಷ್ಟೆ. ಅಂದ್ರೇನು? ಏನೋ ಒಂಚೂರು ಕಲ್ಸಕರ ಕೊಟ್ಟರು, ಕಳಿಸಿದ್ರು ಅಷ್ಟೆ. ಹೀಗಾಗ್ಬಿಡುತ್ತೆ. ಮತ್ತು ತಥಾ ಸ ಪ್ರಾಣಮಸೃಜತ ಪ್ರಾಣಾತ್ ಶ್ರದ್ಧಾಂ ಇತ್ಯತ್ರಾಪಿ ಪ್ರಾಣೇಶು ಶ್ರುತಃ ಸೃಜತಿ ಪರೇಶ್ವಪಿ ಉತ್ಪತ್ತಿಮಸ್ಸು ಶ್ರದ್ಧಾದಿಷು ಅನುಷಜ್ಯತೆ. ಈ ಉದಾಹರಣೆ ಏನು ಕೊಡ್ತಾ ಇದ್ದಾರೆ ಅಷ್ಟೆ ನೋಡಿ. ಇಲ್ಲಿ ಏನು ಮಾಡ್ತಾರೆ? ಇಲ್ಲಿ ಈ ಪ್ರಶ್ನೋಪನಿಷತ್ತಿನಲ್ಲಿ ಕಲೆಗಳನ್ನು ಹೇಳುವಾಗ ಏನು ಮಾಡಿದ್ರು? ಈ ಪ್ರಾಣೇಶು ಪ್ರಾಣಮಸೃಜತ ಪ್ರಾಣ ಶ್ರದ್ಧಾಂ ಅಂತ ಹೇಳ್ಬಿಟ್ಟು ಆ ಶ್ರದ್ಧೆ ಮತ್ತೆ ಮುಖ್ಯ, ಇನ್ನೆಲ್ಲ ಮುಖ್ಯ ಹೇಳ್ಕೊಂಬಂದರು. ಆ ಹೇಳಿದಾಗ ಪ್ರಾಣಗಳಿಗೆ ಉತ್ಪತ್ತಿಯನ್ನು ಸೃಜತಿ ಅಂದರೆ ಉತ್ಪತ್ತಿ ಹೇಳಿಬಿಟ್ಟು ಅದೇನಾಗಿದೆ? ಪರೇಶ್ವಪಿ ಶ್ರದ್ಧಾ
ಮುಂತಾದ ಎಲ್ಲ ಅದರ ಹೇಳಿದ್ದಾರಲ್ಲ, ಅದನ್ನಲ್ಲೂ ಕೂಡ ಅದನ್ನು ಅದನ್ನು ಅನುಸರ್ಜತೆ ಅಂದರೆ ಅದನ್ನು ಅನುಸರಿಸಬೇಕು. ಎಲ್ಲಕ್ಕೂ ಕೂಡ ಹುಟ್ಟುತ್ತದೆ ಅದು ಸಮಾನವಾಗಿರ್ತಕ್ಕಂಥದ್ದು. ಹೀಗಂತ ಅಲ್ಲಿ ಅರ್ಥ ಮಾಡಿ ಹೇಳಿದ್ದಾರೆ. ಅದೇ ರೀತಿ ನಾವಿಲ್ಲೂ ಕೂಡ ಒಂದು ಕಡೆ ಹೇಳಿದ್ರೆ ಮುಗಿಯಿತು, ಎಲ್ಲ ಕಡೆಯೂ ಅದೇ ಅರ್ಥವನ್ನು ಇಟ್ಕೋಬೇಕು. ಮತ್ತು ಯತ್ರಾಪಿ ಪಶ್ಚಾತ್ ಶ್ರುತಃ ಉತ್ಪತ್ತಿವಚನ ಶಬ್ದ ಪೂರ್ವೈ ಸಂಬಧ್ಯತೆ ತತ್ರಾಪಿ ಏಷ ಏವ ನ್ಯಾಯ. ನೋಡಿ, ಎಲ್ಲಿ ಪಶ್ಚಾತ್ ಶ್ರುತಃ ಉತ್ಪತ್ತಿ ವಚನ, ಹಿಂದೆ ಉತ್ಪತ್ತಿ ವಚನವನ್ನು ಹೇಳಿತ್ತು. ಏತಸ್ಮಾತ್ ಜಾಯತೆ ಪ್ರಾಣ ಜಾಯತೆ ಅಂತಕ್ಕಂಥ ಉತ್ಪತ್ತಿ ವಚನ ಹೇಳಿತ್ತು. ಅದೇನಾಗಿತ್ತು, ಅಲ್ಲಿ ಆ ಹಿಂದಕ್ಕೆ ಸಂಬಂಧಪಟ್ಟಿತ್ತು. ಮತ್ತು ಉತ್ಪತ್ತಿ ಶಬ್ದ ಪೂರ್ವೈ ಸಂಬಂಧಿಸಿದೆ. ಪಶ್ಚಾತ್ ಅಂತಂದರೆ ಆಮೇಲಿಂದ, ಉತ್ಪೂರ್ವ ಅಂದರೆ ಹಿಂದಿಗೆ. ಈ ಉತ್ಪತ್ತಿ ಅಂತಕ್ಕಂಥದ್ದನ್ನ ಮುಂದೆ ಹೇಳಿರ್ತಾರೆ, ಹಿಂದೆ ಹೇಳಿರ್ತಕ್ಕಂಥದ್ದಕ್ಕೆ ಉತ್ಪತ್ತಿ ಹೇಳಿರೋದಿಲ್ಲ. ಇಲ್ಲಿ ಎರಡು ಥರ. ಒಂದು, ಕೆಲವು ಕಡೆ ಉತ್ಪತ್ತಿಯನ್ನು ಮೊಟ್ಟ ಮೊದಲೇ ಹೇಳಿ ಆಮೇಲಿಂದ ಎಲ್ಲವನ್ನೂ ಹೇಳಿರ್ತಾರೆ, ಅದನ್ನು ಎಲ್ಲದಕ್ಕೂ ಅನುಸರಿಸ್ಕೊಳ್ಬೇಕು ಒಂದು. ಇನ್ನು ಕೆಲವು ಕಡೆ ಪಶ್ಚಾತ್ಪುತಃ ಅಂದರೆ ಉತ್ಪತ್ತಿಯನ್ನು ಎಲ್ಲೋ ಒಂದು ಕಡೆ ಮುಂದೆ ಹೇಳಿರ್ತಾರೆ. ಮತ್ತು ಪ್ರಕರಣ ಏನು, ಆ ಒಂದು ಸೃಷ್ಟಿ ಪ್ರಕರಣವೇ ಅದು. ಉತ್ಪತ್ತಿಯನ್ನು ಜಾಯತೆ ಅಂತಕ್ಕಂಥ ಪದ ಎಲ್ಲೋ ಒಂದು ಕಡೆ ಮುಂದೆ ಇರ್ತಾರೆ, ಹಿಂದೆ ಯಾವುದಕ್ಕೂ ಇರೋದಿಲ್ಲ. ಇಲ್ಲದೆ ಇದ್ದರೂ ಕೂಡ ಆ ಹಿಂದಿನದೆಲ್ಲದಕ್ಕೂ ಕೂಡ ಇದನ್ನು ಸಂಬಂಧಿಸಿಕೊಳ್ಳಬೇಕು. ಜಾಯತೆ ಅಂತಕ್ಕಂಥ ಪದ ಮೊದಲು ಹೇಳಿದ್ರೂ ಮುಂದಿನದಕ್ಕೆಲ್ಲದಕ್ಕೂ ಸಂಬಂಧ ಇಟ್ಕೊಳ್ಬೇಕು. ಮತ್ತು ಜಾಯತೆ ಅಂತಕ್ಕಂಥ ಪದ ಮಧ್ಯದಲ್ಲಿ ಹೇಳಿದರೂ ಆ ಕಡೆ ಈ ಕಡೆ ಎರಡಕ್ಕೂ ಸಂಬಂಧಪಡಿಸ್ಕೊಳ್ಬೇಕು. ಜಾಯತೆ ಅಂತಕ್ಕಂಥ ಪದ ಕೊನೆಯಲ್ಲಿ ಹೇಳಿದರೂ ಕೂಡ ಹಿಂದಿನದೆಲ್ಲದಕ್ಕೂ ಕೂಡ ಸಂಬಂಧಿಸಿಕೊಳ್ಳಬೇಕು ಅಂತ ಇದರರ್ಥ. ಯಾಕೆಂದರೆ ಪ್ರಕರಣ ಒಂದೇ ಅಂತ ಹೇಳಿ ಅಲ್ಲಿ ಯಾವ ಅರ್ಥದಲ್ಲಿ ಜಾಯತೆ ಅಂತಕ್ಕಂಥ ಸ್ವೀಕಾರ ಮಾಡಿದವೋ ಅದೇ ಅರ್ಥದಲ್ಲಿ ಇಲ್ಲೂ ಇಟ್ಕೊಳ್ಬೇಕು. ಅಂದ್ರೇನು, ಅಲ್ಲಿ ಜಾಯತೆ ಅಂತನ್ನುವ ಒಂದು ಅರ್ಥವನ್ನು ಉತ್ಪತ್ತಿ ಅನ್ನ ಮುಖ್ಯಾರ್ಥದಲ್ಲಿ ತೆಗೆದುಕೊಂಡಿದ್ದೆವು. ಹಾಗೆ ಆ ಮುಖ್ಯಾರ್ಥದಲ್ಲಿ ತೆಗೆದುಕೊಂಡ ಜಾಯತೆ ಅಂತಕ್ಕಂಥ ಇದೆಯಲ್ಲ, ಅದು ಎಲ್ಲೇ ಹೇಳಿದರೂ ಕೂಡ, ಮೊದಲಾರು ಹೇಳಿರಲಿ, ಮಧ್ಯದಲ್ಲಾರು ಹೇಳಿರಲಿ, ಕೊನೆಯಲ್ಲಾರು ಹೇಳಿರಲಿ, ಎಲ್ಲಿ ಹೇಳಿದರೂ ಕೂಡ ಈ ಉತ್ಪತ್ತಿಯನ್ನು ಮುಖ್ಯಾರ್ಥದಲ್ಲಿಯೇ ತೆಗೆದುಕೊಳ್ಳಬೇಕು ಅಂತ ಇಲ್ಲಿ ಇದು ವಾದ. ಇದು ಏನು, ಏಷ ನ್ಯಾಯ, ಇದು ನ್ಯಾಯವಾಗಿರ್ತಕ್ಕಂಥದ್ದು. ಮತ್ತು ನೋಡಿ, ಇಲ್ಲಿ ಈ ಆ ಉದಾಹರಣೆಯನ್ನು ಕೊಡ್ತಾ ಇದ್ದಕ್ಕೆ, ಯಥಾ ಹೇಗೆ ಅಂದರೆ, ಸರ್ವಾಣಿ ಭೂತಾನಿ ವಿಚ್ಚರಂತಿ ಇತ್ಯಯಂ ಅಂತೆ ಪಠಿತಃ ವಿಚ್ಚರಂತಿ ಶಬ್ದ ಪೂರ್ವೈರಪಿ ಪ್ರಾಣಾದಿಭಿ ಸಂಪದ್ಯತೆ. ಸ್ವಾಮಿ, ಮೊದಲು ಹುಟ್ಟುತ್ತವೆ ಅಂತ ಹೇಳಿ ಆಮೇಲಿಂದ ಎಲ್ಲ ಹೇಳಿತ್ತು, ಸಂಬಂಧ ಸರೋಯ್ತು. ನೀವು ಹೇಳಿದ್ರಿ ಕೊನೇಲಿ ಹುಟ್ಟುತ್ತವೆ ಅಂತ ಹೇಳಿದ್ರು ಕೂಡ ಆ ಮೊದಲು ಹೇಳಿರ್ತಾರಲ್ಲ, ಅಲ್ಲಿ ಮೊದಲೇನು ಹೇಳಿಲ್ಲ, ಕೊನೆಯ ವಾಕ್ಯದಲ್ಲಿ ಮಾತ್ರ, ಕೊನೆಯ ಪದಾರ್ಥದಲ್ಲಿ ಮಾತ್ರ ಹೇಳಿದ್ದಾರೆ. ಆದರೂ ಕೂಡ ಎಲ್ಲದಕ್ಕೂ ಹಿಂದಿನದೆಲ್ಲಕ್ಕೂ ಅನ್ವಯಿಸಿಕೊಳ್ಬೇಕು ಅಂತ ಹೇಳಿದಿರಲ್ಲ, ಅದಕ್ಕೆ ಎಲ್ಲಿ ಉದಾಹರಣೆ ಎಲ್ಲಿದೆ? ಹಾಗೆ ಅದಾದ್ರು ಇದೆಯೇ? ಆದರೆ ಇದೆ ಅಂದ್ಬಿಟ್ಟು ಬೃಹದಾರಣ್ಯಕ ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ. ಏನು ಬೃಹದಾರಣ್ಯಕ ಶ್ರುತಿಯಲ್ಲಿ ನೋಡಿ, ತಸ್ಮಾದ್ ಆತ್ಮನಃ ಏನು ಮಾಡ್ತಾರೆ, ಆತ್ಮನ ಆಯಿತು, ಆತ್ಮನಿಂದ ಏನು ಮಾಡಿದ್ರು, ತಸ್ಮಾತ್ ಜಾಯತೆ ಹೇಳಲೇ ಇಲ್ಲ ಇಲ್ಲಿ ಮುಂದೆ. ತಸ್ಮಾತ್ ಆತ್ಮನಃ ಸರ್ವೇ ಪ್ರಾಣಾಃ, ಎಲ್ಲ ಪ್ರಾಣಗಳು, ಸರ್ವೇ ಲೋಕಾಃ, ಎಲ್ಲ ಲೋಕಗಳು, ಸರ್ವೇ ದೇವಾಃ, ಸರ್ವಾಣಿ ಭೂತಾನಿ ವಿಚ್ಚರಂತಿ ಅಂತಕ್ಕಂಥದ್ದು ಎಲ್ಲಿದೆ? ಕೊನೆಯದಲ್ಲಿದೆ. ಯಾತಕ್ಕಿದೆ ಅದು? ಸರ್ವಾಣಿ ಭೂತಾನಿ ಅಂತಕ್ಕಂಥದ್ದಕ್ಕಿದೆ. ಆದರೂ ಕೂಡ ಹಿಂದೆ ಇದೆಯಲ್ಲ, ಸರ್ವೇ ಪ್ರಾಣ, ಸರ್ವೇ ಲೋಕ, ಸರ್ವೇ ದೇವ ಅಂತ, ಇವೆಲ್ಲದಕ್ಕೂ ಕೂಡ ಅನ್ವಯಿಸಿಕೊಳ್ಳಬೇಕು ಎಂಬುದಾಗಿ ಬೃಹದಾರಣ್ಯಕ ಶ್ರುತಿಯಲ್ಲಿ ಸಿದ್ಧ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿಯೂ ಕೂಡ ಅದೇ ಅರ್ಥವನ್ನ ಅದೇ ರೀತಿ
ತೆಗೆದುಕೊಳ್ಳಬೇಕು ಅಂಥೇಳಿ ಎಲ್ಲಿ ಹೇಗೆ ಬೇಕಾದರೂ ಹೇಳಿರಲಿ, ಕೊನೆಯದಾರು ಹೇಳಿರಲಿ, ಮಧ್ಯದಲ್ಲಾರು ಹೇಳಿರಲಿ, ಮೊದಲಲ್ಲಾರು ಹೇಳಿರಲಿ, ಅದಕ್ಕೆ ಯಾವ ಅರ್ಥದಲ್ಲಿ ನಾವು ಸ್ವೀಕಾರ ಮಾಡಿದ್ದೇವೆಯೋ ಅದೇ ಅರ್ಥದಲ್ಲೇ ಮಿಕ್ಕ ಎಲ್ಲವನ್ನೂ ಸ್ವೀಕಾರ ಮಾಡಬೇಕು. ಒಂದು ಕಡೆ ಏನು ಹೇಳಿದ್ವಿ ನಾವು? ಮುಖ್ಯಾರ್ಥದಲ್ಲಿ ಸಿದ್ಧ ಮಾಡಿ ತೋರಿಸಿದ್ವಿ. ಅದೇ ರೀತಿ ಎಲ್ಲದಕ್ಕೂ ಕೂಡ ಮುಖ್ಯಾರ್ಥದಲ್ಲಿಯೇ ಉತ್ಪತ್ತಿಯನ್ನು ಹೇಳಿದ್ದಾರೆ. ಅಂದರೆ ಉತ್ಪತ್ತಿ ಮುಖ್ಯ ಅಂದರೆ ಏನು? ಎಲ್ಲವೂ ಕೂಡ ಬ್ರಹ್ಮದ ಕಾರ್ಯವೇ ಎಂಬುದೇ ಮುಖ್ಯ. ಅದೇ ಮುಖ್ಯಾರ್ಥ. ಅದು ಪ್ರತಿಯೊಂದು ಕೂಡ ಯಾವುದು ನಾಮರೂಪಾತ್ಮಕವಾಗಿ, ಚರಾಚರಾತ್ಮಕವಾಗಿ, ಸಾವರಜಂಗಮಾತ್ಮಕವಾಗಿ ಏನೇನು ಇದೆಯೋ ಯತ್ಕಿಂಚ ಎಲ್ಲವೂ ಕೂಡ ಈ ಒಂದು ಪರಮಾತ್ಮನ ಕಾರ್ಯವೇ ಆಗಿದೆ. ಉತ್ಪತ್ತಿ ಹೇಳಿದೆ, ಉತ್ಪತ್ತಿ ಕಾರ್ಯವೇ ಆಗಿದೆ. ಆದ್ದರಿಂದ ಏನಾಯಿತು? ನಮ್ಮ ಪ್ರತಿಜ್ಞೆಗೆ ಯಾವ ಭಂಗವೂ ಬರಲಿಲ್ಲ. ಏಕಸ್ಮಿನ್ ಬ್ರಹ್ಮಣಿ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅಂತ ಪ್ರತಿಜ್ಞೆ ಮಾಡಿದ್ರಲ್ಲ. ಒಂದು ಬ್ರಹ್ಮವೊಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ. ಯಾಕೆ? ಎಲ್ಲವೂ ಬ್ರಹ್ಮದ ಕಾರ್ಯ, ಎಲ್ಲವೂ ಬ್ರಹ್ಮದ ಕಾರ್ಯ ಅನ್ನುವುದನ್ನು ಸಿದ್ಧ ಮಾಡಿ ತೋರಿಸಬೇಕು. ಅದನ್ನು ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ ಇಲ್ಲಿ. ಹೀಗೆ ಏನು ಮಾಡಿದ್ದಾರೆ ಇಲ್ಲಿ? ಈ ಒಂದು ಪ್ರಾಣ ಆಕಾಶಾದಿಗಳಾಯಿತು. ಸ್ವಾಮಿ ಮನಸ್ಸು ಇಂದ್ರಿಯಗಳು ಹೇಳಲೇ ಇದ್ವಲ್ಲ, ನೋಡಪ್ಪ ಹೇಳಿದೆ, ಅದು ಸಿದ್ಧ ಮಾಡಿ ತೋರಿಸಿದ್ದಾಯಿತು. ಏನು? ಎಲ್ಲವೂ ಕಾರ್ಯ ಅಂತ. ಮತ್ತೆ ಪ್ರಾಣ ಹೇಳಲೇ ಇದ್ವಲ್ಲ ಸ್ವಾಮಿ ಅಂತಂದರೆ ಪ್ರಾಣವೂ ಕಾರ್ಯ ಅಂತ ಹೇಳಿ ಅದಕ್ಕೆ ಪೂರ್ವಪಕ್ಷ ಸಿದ್ಧಾಂತವನ್ನು ಮಾಡಿ ಎಲ್ಲವೂ ಕೂಡ ಆಕಾಶ, ಪ್ರಾಣ, ಮನಸ್ಸು ಎಲ್ಲವೂ ಕೂಡ ಕಾರ್ಯವೇ ಆಗಿದೆ, ಪರಮಾತ್ಮನ ಕಾರ್ಯವೇ ಆಗಿದೆ ಅಂತ ಸಿದ್ಧ ಮಾಡಿ ತೋರಿಸಿದ್ದಾರೆ, ಸಿದ್ಧಾಂತ ಮಾಡಿದ್ದಾರೆ. ಆಯಿತು. ಇಲ್ಲಿ ಒಂದು ಮುಖ್ಯವಾಗಿ ಅವನದಲ್ಲಿ ಇಟ್ಕೊಳ್ಬೇಕು, ಇದು ಪರಮ ಸಿದ್ಧಾಂತವ ಏನು? ಇವೆಲ್ಲವೂ ಇರತಕ್ಕಂಥದ್ದು ನಾಮರೂಪಾತ್ಮಕವಾಗಿರತಕ್ಕಂತಹ ಈ ಪ್ರಪಂಚ ಇದೆಯಲ್ಲ, ಇವೆಲ್ಲವೂ ಕೂಡ ಪರಮಾತ್ಮನ ಕಾರ್ಯವಾಗಿದೆ ಎಂಬುದಾಗಿ ವೇದಾಂತಗಳು ಹೇಳುತ್ತಿವೆ. ಅಯ್ಯಯ್ಯೋ, ಹಾಗಾದ್ರೆ ವೇದ ಅಂದರೆ ಸಿದ್ಧಾಂತ ಇದಾ? ಖಂಡಿತವಾಗಲೂ ಅಲ್ಲ. ಏನು? ವೇದಾಂತಗಳಿಗೆ ಈ ಕಾರ್ಯಕಾರಣ ಭಾವವನ್ನು ಸಿದ್ಧ ಮಾಡುವುದರಲ್ಲಿ ಎಳ್ಳಷ್ಟು ತಾತ್ಪರ್ಯ ಇಲ್ಲ. ಯಾಕೆ? ಕಾರ್ಯವೂ ಇಲ್ಲ, ಕಾರಣವೂ ಇಲ್ಲ. ಕಾರಣ ವಿಲಕ್ಷಣವಾದ ಪರಬ್ರಹ್ಮ ತತ್ವವನ್ನು ಸಿದ್ಧ ಮಾಡಿ ತೋರಿಸುವುದರಲ್ಲಿ ತಾತ್ಪರ್ಯ ಅಷ್ಟೇ. ಮತ್ತು ಈಗ ತಾನು ಹೇಳಿದ್ರಲ್ಲ ಸ್ವಾಮಿ, ಇದೆಲ್ಲ ಸಿದ್ಧಾಂತನ? ಇವೆಲ್ಲವೂ ಕೂಡ ಪ್ರಾಸಂಗಿಕ ಸಿದ್ಧಾಂತ. ಮತ್ತೆ ಪ್ರಾಸಂಗಿಕ ಸಿದ್ಧಾಂತ ಅಂತಂದ್ರೆ ಒಂದೇ. ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು. ಎಲ್ಲವೂ ಕೂಡ ಪರಮಾತ್ಮನ ಕಾರ್ಯವಾಗಿದೆ ಅಂತ ಹೇಳಿದ್ದು ಯಾತಕ್ಕೆ ಗೊತ್ತೇನಪ್ಪ? ಪರಮಾತ್ಮನು ಯಾವುದಕ್ಕೂ ಕೂಡ ಕಾರ್ಯನಲ್ಲ. ಪರಬ್ರಹ್ಮವು ಯಾವುದಕ್ಕೂ ಕಾರ್ಯವಲ್ಲ. ಅವನೇನು? ಅವನ ಕಾರಣ ಮಾತ್ರ. ಅದನ್ನು ಹೇಳುವುದಕ್ಕೋಸ್ಕರ ಅಧ್ಯಾರೋಪ ದೃಷ್ಟಿಯಿಂದ ಇವೆಲ್ಲವೂ ಕೂಡ ಪರಮಾತ್ಮನ ಕಾರ್ಯವಾಗಿದೆ ಅಂತ ಹೇಳಿದ್ದೇವೆ. ಇಲ್ಲಿ ಸಿದ್ಧಾಂತ ಅಪವಾದ ಏನು ಗೊತ್ತೇನು? ಪರಬ್ರಹ್ಮವು ಮಾತ್ರ ಕಾರ್ಯದ ಗುಂಪಿಗೆ ಸೇರುವುದಿಲ್ಲ ಅಂತ ಅಪವಾದ ಮಾಡುವುದಕ್ಕೋಸ್ಕರ ಮಿಕ್ಕೆಲ್ಲವೂ ಕಾರ್ಯ ಅಂತ ಹೇಳಿದ್ವಿ ಅಷ್ಟೆ. 4 ಜನ 40 ಜನ ಹುಡುಗರಿರ್ತಾರೆ, 39 ಜನ ಹುಡುಗರು ಒಂಥರ ನೋಡಿ. 39 ಜನಗಳು ಕೂಡ ಬಿಳಿ ಬಟ್ಟೆಯನ್ನು ಹಾಕಿಕೊಂಡು ಬಂದಿದ್ದಾರೆ ಅಂತಂದರೆ ಈ ಒಂದೇನರ್ಥ? ಇವನೊಬ್ಬ ಯಾವುದೋ ಬೇರೆ ಬಟ್ಟೆ ಹಾಕೊಂಡ್ಬಂದಿದ್ದಾನೆ ಅಂತ ಅರ್ಥ ಅಷ್ಟೆ. ಹಾಗೇನಾಗಿದೆ? ಇದು ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು. ಇದು ಪರಮ ಸಿದ್ಧಾಂತವಲ್ಲ, ಇದು ಪ್ರಾಸಂಗಿಕ ಸಿದ್ಧಾಂತ ಅಷ್ಟೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಇದನ್ನೇ ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ವೇದಾಂತ ಪರಿಭಾಷೆ ಯಾವುದು ಅಂದರೆ ಈ ಅಧ್ಯಾರೋಪ ಅಪವಾದದ ಮೂಲಕವೇ ವೇದಾಂತ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಸ್ವಾಮಿಗಳು ಸಿದ್ಧ ಮಾಡಿ ತೋರಿಸಿರ್ತಕ್ಕಂಥದ್ದು.
ಇನ್ನೊಂದು ಸೂತ್ರ ಇದೆ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.